ಹಲೋ ವೀಕ್ಷಕರೇ, ಇರಾನ್ ಅಮೆರಿಕಕ್ಕೆ 3 ನಿಬಂಧನೆಗಳನ್ನು ಒಪ್ಪಿಕೊಂಡರೆ ಯುದ್ಧವನ್ನು ಕೊನೆಗೊಳಿಸಬಹುದು ಎಂದು ಹೇಳಿದೆ. ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನಿನ ಹಕ್ಕುಗಳನ್ನು ಒಪ್ಪಬೇಕು, ವಲಯದಲ್ಲಿ ಶಾಂತಿ ಸ್ಥಾಪಿಸಲು ಸಹಕರಿಸಬೇಕು, ಮಾತುಕತೆಗೆ ಸಿದ್ಧ ಆಗಬೇಕು. ಇದು ಇರಾನಿನ ಬೇಡಿಕೆಯಾಗಿದೆ. ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ ಅವರು ಹೇಳಿದ ಮಾತಾಗಿದೆ. ಸಂದರ್ಶನವೊಂದರಲ್ಲಿ ಅವರು ಈ ಮಾತುಗಳನ್ನು ಹೇಳಿದ್ದಾರೆ. ಅಮೆರಿಕದಿಂದ ಹೊರಟು ಇಸ್ರೇಲ್ ಅನ್ನು ಸೇರಿಸಿಕೊಂಡು ಅಥವಾ ಇಸ್ರೇಲ್ ಅಮೆರಿಕದೊಂದಿಗೆ ಸೇರಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡಿ ರಿಜಿಮ್ ಬದಲಾವಣೆ ಮಾಡುತ್ತೇನೆ ಎಂದು ಹುಂಕರಿಸುತ್ತಿದ್ದ ಟ್ರಂಪ್ ಈಗ ಮಾತುಕತೆಗೆ ಸಿದ್ಧವಾದದ್ದು ಯಾಕೆ? ಯಾಕೆಂದರೆ ಸೋಲು ಕಟ್ಟಿಟ್ಟ ಬುತ್ತಿ, ಇಸ್ರೇಲ್ನಲ್ಲಿ ನಾಶ ನಷ್ಟಗಳು ಆಗುತ್ತಿರುವುದು, ಅದರ ಗಂಭೀರ ಪರಿಣಾಮ ಇವೆಲ್ಲ ಯುದ್ಧ ನಿಲ್ಲಿಸಲು ಹಿಂಬಾಗಿಲಿನ ಮೂಲಕ ಮಾತುಕತೆಗೆ ಪ್ರಯತ್ನಿಸುತ್ತಿದೆ ಅಮೆರಿಕ. ಡೊನಾಲ್ಡ್ ಟ್ರಂಪ್ ಪೆಜೆಸ್ಕಿಯಾನ್ ಹೇಳ್ತಾರೆ, ರಷ್ಯಾ ಪಾಕಿಸ್ತಾನದ ನಾಯಕರು ಕೂಡ ತನ್ನನ್ನು ಭೇಟಿಯಾಗಿ ಯುದ್ಧ ವಿರಾಮದ ಕುರಿತು ಚರ್ಚಿಸಿದಾಗ ಇದೇ ಮಾತನ್ನು ಹೇಳಿದ್ದೇನೆ, ಇದೇ ಮಾತನ್ನೇ ಹೇಳ್ತಾ ಇದ್ದೇನೆ. ಅಂದರೆ ವಲಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ ಆಗುವುದು ಮುಖ್ಯ. ಈಗಾಗಲೇ ಇರಾನ್ 12 ಅಮೆರಿಕದ ಬೇಸ್ಗಳ ಮೇಲೆ ದಾಳಿ ಮಾಡಿದೆ. ಅದು ಹೆಚ್ಚಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವುದು. ಈ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕದ ಬೇಸುಗಳ ಮೇಲೆ ದಾಳಿ ಮಾಡದಿದ್ರೆ ಇರಾನಿಂದ ಹೊರಡುತ್ತಿರುವ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಈ ಬೇಸುಗಳ ಮೂಲಕ ಅಮೆರಿಕ ತಡೆಯುತ್ತಿತ್ತು. ಅನಿವಾರ್ಯವಾಗಿ ತನ್ನ ಸಹೋದರ ದೇಶಕ್ಕೆ ಇರಾನ್ ದಾಳಿ ಮಾಡಬೇಕಾಯಿತು ಎನ್ನುವುದು ಕೂಡ IRGCಯ ಕಮಾಂಡರ್ಗಳು ಬಹಿರಂಗಪಡಿಸ್ತಾ ಇದ್ದಾರೆ. ಇರಾನ್ ಅಧ್ಯಕ್ಷ ಪೆಜೆಸ್ಕಿಯಾನ್ ಗಲ್ಫ್ ದೇಶಗಳಿಗೆ ತಾನು ಮಾಡಿದ ದಾಳಿಗೆ ಕ್ಷಮೆ ಯಾಚಿಸಿದ್ದಾರೆ. ಅನಿವಾರ್ಯವಾಗಿ ನಿಮ್ಮಲ್ಲಿರುವ ಅಮೆರಿಕದ ನೆಲೆಗಳಿಗೆ ದಾಳಿ ಮಾಡಬೇಕಾಯಿತು ಎಂದು ಹೇಳಿ ತಪ್ಪೊಪ್ಪಿಕೊಂಡಿದ್ದಾರೆ. ಅಂದರೆ ಆಡಳಿತ ಬದಲಿಸಲು ಹೊರಟು ಟ್ರಂಪ್ ಮತ್ತು ನೆತನ್ಯಾಹು ಇಂಗು ತಿಂದ ಮಂಗನಂತಾಗಿದ್ದಾರೆ. ಅತ್ತ ಯುದ್ಧ ನಿಲ್ಲಿಸಲು ಆಗುವುದಿಲ್ವೇ? ಇರಾನ್ ದಾಳಿಯನ್ನು ತಡೆಯಲು ಕೂಡ ಆಗ್ತಿಲ್ಲ. ಇಸ್ರೇಲ್ ಪುಡಿ ಆಗಿದೆ. ಅಂದರೆ 2 ವರ್ಷಗಳಲ್ಲಿ ಗಾಜಾವನ್ನು ಇಸ್ರೇಲ್ ಹೇಗೆ ಪುಡಿ ಮಾಡಿತೋ ಅದೇ ಸ್ಥಿತಿಗೆ ಟೆಲ್ ಅವೀವ್ ಅನ್ನು ಮಿಸೈಲ್ ದಾಳಿಗಳ ಮೂಲಕ ಇರಾನ್ ತಂದಿಟ್ಟಿದೆ ಎಂದು ವರದಿಗಳು ತಿಳಿಸ್ತಾ ಇವೆ. ಅಮೆರಿಕ ಇಸ್ರೇಲ್ಗಳು ಶುರು ಮಾಡಿದ ಯುದ್ಧ ನಿಲ್ಬೇಕಾದ್ರೆ ಇರಾನಿನ ಸಂಪೂರ್ಣ ಸಾರ್ವಭೌಮತ್ವವನ್ನು ಅಮೆರಿಕ ಮತ್ತು ಇಸ್ರೇಲ್ಗಳು ಮಾನ್ಯ ಮಾಡಬೇಕು, ಒಪ್ಪಬೇಕು. ಅದರ ಪರಮಾಣು ಬಾಂಬ್ ಸಹಿತ ಎಲ್ಲಾ ಕಾರ್ಯಕ್ರಮಕ್ಕೆ ಅಡಚಣೆ ಕೊಡಬಾರದು. ಹುರ್ಮುಸ್ ಜಲಸಂಧಿ ಏನೇ ಇರಲಿ, ಎಲ್ಲಾ ಹೆಸರುಗಳಲ್ಲಿ ಕರೀತಾರೆ. ಇದರ ನಿಯಂತ್ರಣವನ್ನು ಅಮೆರಿಕ, ಸೌದಿ ಅರೇಬಿಯಾ ಕೈ ಬಿಡಬೇಕಾಗುತ್ತದೆ. ಈಗಾಗಲೇ ಹುರ್ಮುಸ್ ಜಲಸಂಧಿಯ ಬಹುತೇಕ ನಿಯಂತ್ರಣ ಇರಾನ್ನ ಕೈಯಲ್ಲಾಗಿದೆ ಎಂದು ವರದಿಗಳು ಹೇಳ್ತಾ ಇವೆ. ಈವರೆಗೂ ಅಮೆರಿಕ ಮತ್ತು ಸೌದಿ ಅರೇಬಿಯಾ ಹುರ್ಮುಸ್ ಅನ್ನು ನಿರ್ವಹಿಸ್ತಾ ಇತ್ತು. ಜಗತ್ತಿನ ಎಲ್ಲ ತೈಲ ಬಟವಾಡೆಗಳು, ತೈಲ ಸರಬರಾಜುಗಳು ಈ ಹುರ್ಮುಸ್ನ ಮೂಲಕ ನಡೀತದೆ. ಹಾಗಿರುವಾಗ ಇರಾನ್ ಇದರ ನಿಯಂತ್ರಣವನ್ನು ಕೈಗೆತ್ತಿಕೊಂಡ್ರೆ ಇರಾನ್, ರಷ್ಯಾ ಮತ್ತು ಚೀನಾಗಳು ಒಂದು ಕಡೆಯಾದ್ರೆ, ಒಂದು ವಿಭಾಗವಾದ್ರೆ ಅಮೆರಿಕದ ಪೆಟ್ರೋ ಡಾಲರ್ ಕಾರ್ಯಾಚರಣೆ ನಿಂತೇ ನಿಲ್ಲುತ್ತದೆ. ನಿಯಂತ್ರಣ, ತೈಲದ ನಿಯಂತ್ರಣ ರಷ್ಯಾ, ಚೀನಾ ಮತ್ತು ಇರಾನ್ಗಳ ಕೈಗಳಲ್ಲಾಗುತ್ತವೆ. ಜಗತ್ತಿನ ಕ್ರಮವೇ ಬದಲಾವಣೆ ಆಗುತ್ತವೆ. ಇದು ಖಂಡಿತ ಸಾಧ್ಯ ಆಗಲಿದೆ. ಒಂದು ವೇಳೆ ಇರಾನ್ನಲ್ಲಿ ಅಸ್ತ್ರಗಳು, ಆಯುಧಗಳು ಕಡಿಮೆ ಆದ್ರೂ ಕೂಡ ಚೀನಾ ಮತ್ತು ರಷ್ಯಾಗಳು ಈಗ ಸಹಕರಿಸುವುದಕ್ಕಿಂತ ಹೆಚ್ಚಾಗಿ ಸಹಕರಿಸಿ ಇಸ್ರೇಲ್ ಅನ್ನ ನಿರ್ನಾಮ ಮಾಡಿ ಅಲ್ಲಿ ದೇಶಗಳಲ್ಲಿರುವ ಅಮೆರಿಕದ ಸೈನಿಕರನ್ನು ಅಲ್ಲಿಂದ ಓಡಿ ಹೋಗುವಂತೆ, ಅಲ್ಲಿಂದ ಹೋಗುವಂತೆ ಮಾಡಿ, ಅಂದರೆ ಅಮೆರಿಕದ ಸೈನಿಕ ನೆಲೆಗಳನ್ನ ಇಲ್ಲದಂತೆ ಮಾಡುವುದಕ್ಕೆ ಇರಾನ್ ನೊಂದಿಗೆ ಖಂಡಿತ ಚೀನಾ ಮತ್ತು ರಷ್ಯಾ ಸಹಕರಿಸುತ್ತಾರೆ. ಟ್ರಂಪ್ ವೆನೆಜುವೆಲಾದಂತೆ ಮಾಡಿ ಬರ್ತೇನೆ ಅಂತ ಇರಾನ್ಗೆ ಬಂದ್ರೆ ಇರಾನ್ನ ಅಯತುಲ್ಲಾ ಅಲಿ ಖಾಮ್ನಾಯಿ ಅವರನ್ನು ಹತ್ಯೆ ಮಾಡಲು ಸಾಧ್ಯವಾಗಿತ್ತು ಮತ್ತು ಕೆಲವರು ನಾಯಕರನ್ನು ಹತ್ಯೆ ಮಾಡಿತ್ತು, ಮಿಲಿಟರಿ ರೇಡ್ಗಳನ್ನು ಹತ್ಯೆ ಮಾಡಿದ್ದು ಬಿಟ್ರೆ ಯಾವ ಉದ್ದೇಶಕ್ಕೆ ಬಂದಿತ್ತು ಅದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಮಾತ್ರವಲ್ಲ, ಈಗ ಹೆಚ್ಚು ಹೊಡೆತ ಅಮೆರಿಕವೇ ಇಸ್ರೇಲ್ಗಳು ತಿಂತಾ ಇದೆ. ಇತ್ತೀಚೆಗಿನ ವರದಿಯಂತೆ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾದ ಸಹಕಾರದೊಂದಿಗೆ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದೆವು ಎಂದು ಇರಾನ್ ಮತ್ತೆ ಮೊದಲ ಬಾರಿ ಘೋಷಿಸಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪ್ಸ್ IRGC ಆಪರೇಷನ್ 2 ಪ್ರಾಮಿಸ್ 4 ಇದರ 40ನೇ ವೇವ್ ಯಾ ಅಮೀರುಲ್ ಮುಮಿನೀನ್ ಎಂಬ ಘೋಷಣೆಯೊಂದಿಗೆ
ಲೆಬನನ್ನ ಹಿಜ್ಬುಲ್ಲಾ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ನ ಸಮನ್ವಯದೊಂದಿಗೆ ಅಮೀರುಲ್ ಮೊಮಿನೀನ್ ಕಾರ್ಯಾಚರಣೆ ನಡೆಯಿತು ಎಂದು ಘೋಷಿಸಿದೆ. ಇರಾನಿನ ಸಾರ್ವಜನಿಕ ಸಂಪರ್ಕ ಕಚೇರಿ ಬಹಿರಂಗಪಡಿಸಿರುವ ಪ್ರಕಾರ ಈ ಕಾರ್ಯಾಚರಣೆಯು ಟೆಲ್ ಅವೀವ್, ಅತಿಕ್ರಮಿತ ಅಲ್ ಕುದ್ಸ್ ಮತ್ತು ಹೈಫಾಗಳಲ್ಲಿ 50ಕ್ಕೂ ಹೆಚ್ಚು ಗುರಿಗಳ ಮೇಲೆ ಖೈಬರ್ ಶೇಖರ್ ಮತ್ತು ಪತ್ತ ಕ್ಷಿಪಣಿಗಳನ್ನು ಇರಾನ್ ಮತ್ತು ಹಿಜ್ಬುಲ್ಲಾಗಳು ಸೇರಿ ಉಡಾಯಿಸಿದವು. ಅಲ್ ಅಜ್ರಾಕ್ ಏರ್ಬೇಸ್ ಮತ್ತು ಅಲ್ ಕರ್ಜ್ ಏರ್ಬೇಸ್ ಸೇರಿದಂತೆ ಈ ಪ್ರದೇಶದ ಅಮೆರಿಕದ ನೆಲೆಗಳ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಸಂಪೂರ್ಣವಾಗಿ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗಳು ಸೋತು ಸುಣ್ಣವಾಗಿದೆ. ಅಂದ್ರೆ ಒಪ್ಪಿಕೊಳ್ಳಿಕ್ ಆಗ್ತಾ ಇಲ್ಲ. ಇಸ್ರೇಲ್ ಅಂತೂ ಹೆದರಿ ನಡುತ್ತಾ ಇದೆ. ಒಂದು ವೇಳೆ ಇರಾನ್ ಪ್ರಬಲವಾದ್ರೆ ತಮ್ಮ ಅಸ್ತಿತ್ವ ಇಲ್ಲದಂತಾಗುತ್ತೆ, ಅಂದರೆ ಇತಿಹಾಸ ಮರುಕಳಿಸಬಹುದು ಅನ್ನೋಂತ ಹೆದರಿಕೆ ಅದಕ್ಕೂ ಕೂಡ ಇದೆ. ನಮ್ಮ ಗೆಲುವು ಪೂರ್ಣಗೊಂಡಿದೆ, ನಮ್ಮ ಕಾರ್ಯಾಚರಣೆ ಪೂರ್ಣಗೊಂಡಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳುತ್ತಿದ್ದಾರೆ. ಆದ್ರೆ ವಸ್ತುಸ್ಥಿತಿ ಬೇರೆಯಾಗಿದೆ. ಯಾವುದು ಪೂರ್ಣಗೊಂಡದ್ದು ಬಹುಶಃ ಟ್ರಂಪ್ಗೆ ಗೊತ್ತಿಲ್ಲ. ಇರಾಕ್ ಸಮುದ್ರ ತೀರದಲ್ಲಿ ಇರಾನ್ ಅಮೆರಿಕದ ತೈಲ ಹಡಗಿಗೆ ದಾಳಿ ಮಾಡಿದ್ದು ಒಬ್ರು ಸತ್ತಿದ್ದಾರೆ. ಇದೇ ವೇಳೆ ಇರಾನ್ ಓಮನ್ ಮೇಲೆ ದಾಳಿ ಮಾಡಿದ್ದೇ ನಾವಲ್ಲ, ಅಮೆರಿಕ ಮತ್ತು ಇಸ್ರೇಲ್ಗಳು ಈ ದಾಳಿಯ ಹಿಂದಿದೆ ಎಂದು ಅದು ಹೇಳಿದೆ. ಬುಧವಾರ ಮಸ್ಕತ್ನ ಸಲಾಲ್ ಬಂದರಿನಲ್ಲಿ ಇಂಧನದ ಟ್ಯಾಂಕರ್ಗಳ ಮೇಲೆ ಡ್ರೋನ್ ದಾಳಿ ನಡೆದಿತ್ತು. ಎಲ್ಲ ಅರಬ್ ದೇಶಗಳನ್ನು ಇರಾನ್ ವಿರುದ್ಧ ಹೋರಾಡುವಂತೆ ಮಾಡುವುದಕ್ಕೆ ಹೀಗೆ ಮೊಸಾದ್ ಅರಬ್ ದೇಶಗಳಲ್ಲಿ ದಾಳಿ ನಡೆಸ್ತಾ ಇದೆ. ಈಗಾಗಲೇ ಮೊಸಾದ್ ಮಾಡಿದ ದಾಳಿಯ ಬಗ್ಗೆ ಸೌದಿ ಅರೇಬಿಯಾ, ಕತಾರ್ಗಳೇ ಬಹಿರಂಗಪಡಿಸಿದ್ದು. ಅಂದರೆ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಾ ಇಲ್ಲ, ಮಾಡಿದ್ರೆ ಅದು ಬೇಸ್ಗಳ ಮೇಲೆ, ಅಮೆರಿಕನ್ ಬೇಸ್ಗಳ ಮೇಲೆ ಅಂತ ಅದಕ್ಕೂ ಗೊತ್ತಿದೆ. ಲೆಬನಾನಿನಲ್ಲಿ ಇಸ್ರೇಲ್ ಸೇನೆ ಕ್ರೈಸ್ತ ಪಾದ್ರಿಯೊಬ್ಬರನ್ನು ಹತ್ಯೆ ಮಾಡಿದೆ. ಮೃತಪಟ್ಟ ಪಾದ್ರಿಯ ಹೆಸರು ಫಾದರ್ ಪಿಯರಿಕ್ ಎಂದಾಗಿದೆ. ಅವರು ಲೆಬನಾನ್ ನಲ್ಲಿ ಗಾಯಾಳುಗಳನ್ನು ಉಪಚರಿಸಲು ಬಂದಿದ್ರು. ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ಮುಂದೆ ಬರುತ್ತೇನೆ. ನಾನು ರಫಾ ಮಂಚಿ. ಜೈ ಹಿಂದ್.